ರನ್ನ ಶುಗರ್ ಫ್ಯಾಕ್ಟರಿಯಿಂದ ಕೋಟಿ ಕೋಟಿ ಅಕ್ರಮ ಎನ್ನಲಾಗ್ತಾ ಇದೆ. ಸರ್ಕಾರ ರೈತರ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟ ಆಗಿದೆ. ರನ್ನ ಶುಗರ್ ಫ್ಯಾಕ್ಟರಿಯಿಂದ ಕೋಟಿ ಕೋಟಿ ಅಕ್ರಮ ಎನ್ನಲಾಗ್ತಾ ಇದೆ. ಸರ್ಕಾರ ರೈತರ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟ ಆಗಿದೆ. ಸಚಿವರಾದ ಶಿವಾನಂದ ಪಾಟೀಲ್, ಆರ್.ವಿ. ತಿಮ್ಮಾಪುರ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಸೇರಿದಂತೆ ಸಾಕಷ್ಟು ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಬಾಗಲಕೋಟೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿ ಇದರಲ್ಲಿ ಕೋಟಿ ಕೋಟಿ ಅಕ್ರಮ ಆಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವು ಸಚಿವರು ಹಾಗೂ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ರನ್ನ ಶುಗರ್ ಫ್ಯಾಕ್ಟರಿಯಿಂದ ನೂರಾರು ಕೋಟಿ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಸಚಿವರಾದ ಶಿವಾನಂದ ಪಾಟೀಲ್, ಆರ್.ವಿ. ತಿಮ್ಮಾಪುರ, ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಸೇರಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದೂರನ್ನ ನೀಡಲಾಗಿದೆ. 363 ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್.ಆರ್. ಪಾಟೀಲ್ರಿಂದ ಹಗರಣ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಿದ್ದರೂಢ ಕಂಬಳಿ ಎಂಬ ರೈತರಿಂದ ಲೋಕಾಯುಕ್ತಕ್ಕೆ ಇದೀಗ ದೂರನ್ನ ನೀಡಲಾಗಿದೆ. ಫ್ಯಾಕ್ಟರಿಯನ್ನ ಬಿಡ್ ಮೂಲಕ ಟೆಂಡರ್ಗೆ ಅವರು ತೆಗೆದುಕೊಂಡಿದ್ರು. ಟೆಂಡರ್ ಅನ್ನ ತೆಗೆದುಕೊಂಡು ಅಕ್ರಮ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಂಪ್ಲೇಂಟ್ ಅನ್ನ ಕೂಡ ಕೊಡಲಾಗಿದೆ. ವರ್ಷಕ್ಕೆ 363 ಕೋಟಿ ಹಣ ವಂಚನೆಯನ್ನ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಎಸ್.ಆರ್. ಪಾಟೀಲ್ರಿಂದ ಹಗರಣ ನಡೆದಿದೆ. ಸಿದ್ದಾರೂಢ ಎಂಬುವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಫ್ಯಾಕ್ಟರಿಯನ್ನ ಬಿಡ್ ಮೂಲಕ ಟೆಂಡರ್ಗೆ ತೆಗೆದುಕೊಂಡಿದ್ರು. ಮೊದಲು 471 ಟೆಂಡರ್ ಕೋಟಿಗೆ ತೆಗೆದುಕೊಂಡು ನಂತರ 108 ಕೋಟಿಗೆ ಮರು ಟೆಂಡರ್ ಅನ್ನ ತೆಗೆದುಕೊಂಡಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದೆ. ರನ್ನ ಶುಗರ್ ಫ್ಯಾಕ್ಟರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕೋಆಪರೇಟಿವ್ ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ 417 ಕೋಟಿ ಅವ್ಯವಹಾರ ಮಾಡಿದ್ದಾರೆ. ಎಸ್.ಆರ್. ಪಾಟೀಲ್ ಇವರು. ಎಸ್.ಆರ್. ಪಾಟೀಲ್ ಏನು ಅವರು ಮಾಜಿ ಮಂತ್ರಿಗಳು. ಅವರು ಅವ್ರದೇ ಆದಂತ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಅವರು ಈ ಫ್ಯಾಕ್ಟರಿಯಲ್ಲಿ ಬೀಡ್ ಅಲ್ಲಿ ತಗೊಂಡು 108 ಕೋಟಿಗೆ ಮರು ಬೀಡ್ ಆಗಿ ತಗೊಂಡಿದ್ದಾರೆ. ಅದಕ್ಕಾಗಿ 363 ಕೋಟಿ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ. ಎಸ್.ಆರ್. ಪಾಟೀಲ್ಗೂ ರನ್ನ ಶುಗರ್ ಫ್ಯಾಕ್ಟರಿ ಏನ್ ಸಂಬಂಧ? ಅವರು ಅಧ್ಯಕ್ಷರದಾರ ಅಲ್ಲಿಗೆ ಬೀಗಿ ಶುಗರ್ ಫ್ಯಾಕ್ಟರಿ ಅವ್ರದ್ದು ಸ್ವಂತ ಫ್ಯಾಕ್ಟರಿ ಅದ. ಯಾವ ರೀತಿ ಇದನ್ನ ಹಗರಣ ಆಗಿದೆ ಸರ್? ಯಾವ ರೀತಿ ದುಡ್ಡು ಇದು ಮಾಡಿದ್ದಾರೆ? ಅವರು ಮೊದಲು ಫ್ಯಾಕ್ಟರಿನ ಟೆಂಡರ್ ನಲ್ಲಿ ತಗೊಂಡಿದ್ದಾರೆ. ಬೀಡ್ ನಲ್ಲಿ ತಗೊಂಡು 471 ಕೋಟಿಗೆ ತಗೊಂಡು ಒಳ್ಳೆ ರೀ ಟೆಂಡರ್ದಲ್ಲಿ 108 ಕೋಟಿಗೆ ತಗೊಂಡಿದ್ದಾರೆ. ಏನು ಸರ್ಕಾರನೇ ಆದೇಶ ಹೊರಡಿಸುತ್ತೆ 2024ರಲ್ಲಿ ಏನು ಏಕ ವ್ಯಕ್ತಿ ಬಿಟ್ಟದಾರ ಸಂಘ ಬಿಟ್ಟನ್ನು ಅಂತಿಮಗೊಳಿಸಿ ಗೌರವ ಪಡಿಸತಕ್ಕದ್ದು ಅಂತ ಹೇಳ್ತಾರೆ. ಈ ಪಡೆದಂತ ಆದೇಶವನ್ನು ಗಾಳಿಗೆ ತೂರಿ ಸರ್ಕಾರಕ್ಕೆ ಕಿಕ್ ಬ್ಯಾಕ್ ಅನ್ನು ನೀಡಿ ಸರ್ಕಾರದಲ್ಲಿ ಶಾಮೀಲಾಗಿ ಸರ್ಕಾರ ಇವ್ರ ಜೊತೆಲಿ ಯಾರು ಎಸ್.ಆರ್. ಪಾಟೀಲ್ ಅವರು ಶಾಮೀಲಾಗಿ ಇವ್ರ ಜೊತೆಯಲ್ಲಿ ಶಾಮೀಲಾಗಿ 171 ಕೋಟಿಗೆ ನೀಡಿದಂತಹ ಬಿಟ್ಟನ್ನು 471 ರೂಪಾಯಿಗಳಿಗೆ ನೀಡಿದಂತ ಬಿಟ್ಟನ್ನು 108 ಕೋಟಿಗೆ ಮರು ಟೆಂಡರ್ ಮಾಡಿ ಇದನ್ನ ಮಾಡಿ ಟೆಂಡರ್ ತಗೊಂಡು ಸರ್ಕಾರಕ್ಕೆ 363 ಕೋಟಿಗಳನ್ನ ಅಷ್ಟು ಬರುವಂತಹ ಆದಾಯವನ್ನ ಮರೆಮಾಚಿ ಇಲ್ಲಿ ಸರ್ಕಾರಕ್ಕೆ ಮತ್ತೆ ಅಲ್ಲಿನ ಜನಗಳಿಗೆ ರೈತರಿಗೆ ತೊಂದರೆ ಮಾಡಿದ್ದಾರೆ. 30 ವರ್ಷಗಳ ಕಾಲ ಲೀಸ್ ನೋಡಿದ್ದಾರೆ. 30 ವರ್ಷಗಳ ಕಾಲ ಅಂದ್ರೆ 108 ಕೋಟಿ ಅಂದ್ರೆ ಒಂದು ದಿನದ ಪ್ರಾಫಿಟ್ ಅನ್ನು ಲೆಕ್ಕ ಹಾಕಿ 25 ಕೋಟಿ ರೂಪಾಯಿ ಪ್ರಾಫಿಟ್ ಇರುತ್ತೆ. 25 ಕೋಟಿ ರೂಪಾಯಿ ಪ್ರಾಫಿಟ್ ಅಲ್ಲಿ 108 ಕೋಟಿ ಏನು ಒಂದು ಸಮುದ್ರದಲ್ಲಿ ಒಂದನಿ ನೀರು ತೆಗೆದು ಹಾಕ್ತಂಗೆ ತಿಂಗಳಿನ ಪ್ರಾಫಿಟ್ ಲೆಕ್ಕ ಹಾಕಿ ವರ್ಷ